ಕೆಲ ದಿನಗಳ ಹಿಂದೆ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿನಲ್ಲಿ ವಾಹನ ಸವಾರರು ಓಡಾಡೋದಕ್ಕೆ ಹೆದರುವಂತ ಪರಿಸ್ಥಿತಿ ಉಂಟಾಗಿತ್ತು. ಯಾಕಂದ್ರೆ ಇದಕ್ಕೆ ಪ್ರಮುಖವಾದಂತ ಕಾರಣ ಅಂತಂದ್ರೆ ಮಂಡ್ಯ ಜಿಲ್ಲೆಯ ಆಸುಪಾಸಿನಲ್ಲಿ ಅಂದ್ರೆ ಶ್ರೀರಂಗಪಟ್ಟಣ ಭಾಗ ಆಗ್ಬೋದು, ಜಿಲ್ಲೆಯ ಮದ್ದೂರು ಭಾಗದಲ್ಲಿ ಆಗ್ಬೋದು, ಇವೆಲ್ಲ ಭಾಗಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಯಾರಾದ್ರೂ ಪ್ರಯಾಣಿಕರು ದೂರದಿಂದ ಬಂದು ರೆಸ್ಟ್ ಅನ್ನ ಮಾಡ್ಲಿಕ್ಕೆ ರಸ್ತೆ ಪಕ್ಕದಲ್ಲಿ ಕಾರನ್ನ ನಿಲ್ಲಿಸುವಂತದ್ದು ಅಥವಾ ಇನ್ಯಾವುದೋ ಕಾರಣಕ್ಕೆ ಕಾರನ್ನ ನಿಲ್ಲಿಸಿ ಒಂದಷ್ಟು ರೆಸ್ಟ್ ಅನ್ನ ಮಾಡುವಂತ ಕೆಲಸವನ್ನ ಯಾರಾದ್ರೂ ಮಾಡ್ತಿದ್ರೆ ಅಂತವರನ್ನ ಟಾರ್ಗೆಟ್ ಮಾಡಿ ದರೋಡೆಯನ್ನ ಮಾಡ್ಲಾಗ್ತಾ ಇತ್ತು. ಇದು ಭಾರಿ ಸುದ್ದಿ ಕೂಡ ಆಗಿತ್ತು. ಇದಾದ ಬಳಿಕ ಮಂಡ್ಯ ಪೊಲೀಸರು ಎಚ್ಚೆತ್ಕೊಂಡು ಯಾರು ದರೋಡೆ ಮಾಡ್ತಾ ಇದ್ರು ಅಂತವರನ್ನ ಬಂಧಿಸುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಒಂದಷ್ಟು ಭದ್ರತೆಯ ದೃಷ್ಟಿನಲ್ಲಿ ಪೆಟ್ರೋಲಿಂಗ್ ಅನ್ನ ಮಾಡುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ರು. ಆದ್ರೆ ಈಗ ಮತ್ತೆ ಅದೇ ಅಂದ್ರೆ ಒಂದಷ್ಟು ದಿನ ಗ್ಯಾಪ್ ಇತ್ತು, ಈಗ ಮತ್ತೆ ಅದೇ ರೀತಿಯಾದಂತ ಒಂದು ದರೋಡೆ ನಡೆದಿರುವಂತದ್ದು, ಅಂದ್ರೆ ದೊಡ್ಡ ಮಟ್ಟದ ದರೋಡೆ. ಮಂಡ್ಯದ ಮದ್ದೂರಿನ ಐಶ್ವರ್ಯ ಕಾನ್ವೆಂಟ್ ಅಂದ್ರೆ ಖಾಸಗಿ ಶಾಲೆ ಏನಿದೆ ಆ ಶಾಲೆಯ ಮುಂಭಾಗ ದಶಪಥ ಹೆದ್ದಾರಿನಲ್ಲಿ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಹಣವನ್ನ ದರೋಡೆ ಮಾಡಿರುವಂತ ಪ್ರಕರಣ ದಾಖಲಾಗಿರುವಂತದ್ದು. ಅಂದ್ರೆ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಗೋವಿಂದರಾಜ್ ಅನ್ನುವಂಥವ್ರು ಕಂಪನಿಯ ಹಣವನ್ನ ಸಂಗ್ರಹಣೆ ಮಾಡಿ ವಾಪಸ್ ಕಂಪನಿಗೆ ಹಣವನ್ನ ಕಟ್ಟಬೇಕಾಗಿತ್ತು. ಹೀಗಾಗಿ ಮೊನ್ನೆ ಅವರು ಬೆಂಗಳೂರಿನ ಜಿಗಣಿಯಿಂದ ಹೊರಟು ಮೈಸೂರಿಗೆ ಆಗಮಿಸಿ ಮೈಸೂರಿನ ಒಂದು ಹಿಟಾಚಿಂಗ್ ಕಂಪನಿನಲ್ಲಿ ಹಣವನ್ನ ತೆಗೆದುಕೊಳ್ತಾರೆ. ಅಂದ್ರೆ ಕಂಪನಿಗೆ ಕೊಡ್ಬೇಕಾದಂತ ಹಣವನ್ನ ತೆಗೆದುಕೊಳ್ತಾರೆ. ಸುಮಾರು 26ರಿಂದ 27 ಲಕ್ಷದಷ್ಟು ಹಣವನ್ನ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾರೆ. ಇದಾದ ಬಳಿಕ ಮಂಡ್ಯದ ಹೊರವಲಯದಲ್ಲಿರ್ತಕ್ಕಂಥ ಇಂಡುವಾಳು ಗ್ರಾಮದ ಬಳಿ ಆಗಮಿಸ್ತಾರೆ ಗೋವಿಂದರಾಜು. ಅಂದ್ರೆ ಅವರ ಕಾರ್ನಲ್ಲಿ ಒಬ್ಬರೇ ಇರ್ತಾರೆ. ಇಂಡುವಾಳು ಗ್ರಾಮದ ಬಳಿ ಆಗಮಿಸ್ತಾ ಇದ್ದಂತೆ ಇಲ್ಲೂ ಕೂಡ ಅಂದ್ರೆ ಇಂಡುವಾಳು ಗ್ರಾಮದಲ್ಲಿ 17,000 ಹಣವನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಇದಾದ ಬಳಿಕ ಮದ್ದೂರಿಗೆ ಎಂಟ್ರಿ ಆಗ್ಬೇಕಾದಂತ ಸಂದರ್ಭದಲ್ಲಿ ಒಂದು ಇನೋವಾ ಕಾರ್ನಲ್ಲಿ ಬಂದಂತ 4 ಇವರ ಕಾರನ್ನ ಅಡ್ಡಗಟ್ಟಿ ಆ ಕಾರ್ನಲ್ಲಿದ್ದಂತಹ ಹಣವನ್ನ ತೆಗೆದುಕೊಂಡು ಹೋದ್ರು ಅನ್ನುವಂತ ಮಾಹಿತಿಯನ್ನ ಗೋವಿಂದರಾಜು ಕೊಡ್ತಾ ಇರುವಂತದ್ದು. ಅಂದ್ರೆ ಕಂಪನಿಯ ಹಣವನ್ನ ಯಾರೋ ಬಂದ್ರು, ಕಾರನ್ನ ಅಡ್ಡ ಹಾಕಿದ್ರು, ಕಾರಿನ ಗ್ಲಾಸ್ ಅನ್ನ ಹೊಡೆದ್ರು. ಆಗ ನನಗೆ ಸಣ್ಣ ಪುಟ್ಟ ಗಾಯಗಳಾಯ್ತು, ಜೊತೆಗೆ ಮಾರಕಾಸ್ತ್ರಗಳನ್ನ ತೋರಿಸಿ ಕಾರ್ನಲ್ಲಿ ಇದ್ದಂತ ಹಣವನ್ನ ತೆಗೆದುಕೊಂಡು ಹೋದ್ರು ಅಂತ ಮದ್ದೂರು ಪೊಲೀಸರಿಗೆ ಗೋವಿಂದರಾಜು ಅವರು ಮಾಹಿತಿ ಕೊಟ್ಟಿರುವಂತದ್ದು. ಇದು ಎಲ್ಲೋ ಒಂದು ಕಡೆ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿನಲ್ಲಿ ಓಡಾಡುವಂತ ಪ್ರಯಾಣಿಕರಲ್ಲಿ ಈಗ ಭಯವನ್ನ ಉಂಟು ಮಾಡುವಂತದ್ದು. ಯಾಕಂದ್ರೆ ಹೆದ್ದಾರಿನಲ್ಲಿ ಸಾಕಷ್ಟು ಜನ ಓಡಾಡ್ತಾ ಇರ್ತಾರೆ. ಹೀಗೆ ಹೆದ್ದಾರಿನಲ್ಲಿ ಒಂದು ಕಾರನ್ನ ಅಡ್ಡಗಟ್ಟಿ ಹಣವನ್ನ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂತ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಇನ್ನು ಮತ್ತೊಂದು ಕಡೆ ಪೊಲೀಸರು ಕೂಡ ಗೋವಿಂದರಾಜು ಹೇಳಿದಂತ ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ. ಜೊತೆಗೆ ಗೋವಿಂದರಾಜು ಬಳಿ ಇಷ್ಟೊಂದು ಹಣ ಇತ್ತು ಅನ್ನುವಂಥದ್ದು ಬೇರೆ ದರೋಡೆ ಮಾಡುವಂತ ಕಳ್ಳರಿಗೆ ಗೊತ್ತಾಗೋದಿಲ್ಲ. ಆದ್ರೆ ಈ ಕೆಲಸವನ್ನ ಗೊತ್ತಿರುವಂತ ಯಾರೋ ಮಾಡಿದ್ದಾರೆ ಅನ್ನುವಂತ ಪ್ರಾಥಮಿಕ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿರುವಂತದ್ದು. ಸದ್ಯಕ್ಕೆ ಖಾಸಗಿ ಕಂಪನಿ ಉದ್ಯೋಗಿ ಆಗಿರ್ತಕ್ಕಂತ ಗೋವಿಂದರಾಜು ಮದ್ದೂರು ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಅದು ವಿಂಡೋಸ್ ಹೊಡಿಬೇಕಾರೆ ಹೊಡೆದ್ರು, ಅದ್ರ ಪರ್ಟಿಕ್ಯುಲರ್ ಹೊಡೆದ್ನ ವಿಂಡೋಸ್ ಹೊಡೆದ್ಮೇಲೆ ಗೊತ್ತಿಲ್ಲ, ಒಂದ್ ಯಾಕೆ ಬಿದ್ದಿದೆ. ಆನಂತರ ಅಲ್ಲಿ ಯಾರು ಇರ್ಲಿಲ್ಲ ಸರ್. ನಾನು ಇಮಿಡಿಯೇಟ್ ಆಗಿ ಅಲ್ಲಿಂದ ಮುಂದೆ ಹೋಗಿ 1.5 ಕಿಲೋಮೀಟರ್ ಮುಂದೆ ಹೋಗ್ತೀನಿ. ಅಲ್ಲಿ ಇನೋವಾ ಒಂದ್ ಯಾವ್ದು ಶಿಫ್ಟ್ ಗಾಡಿ ನಿಂತಿರುತ್ತೆ, ಎಲ್ಲೋ ಬೋರ್ಡು. ಅವ್ರ ಹತ್ರ ಹೆಲ್ಪ್ ಕೇಳ್ತೀನಿ. ಮೊಬೈಲ್ ತಗೊಂಡ್ ಹೋಗಿ ಸರ್ ನಂದು. ಅವ್ರ ಹತ್ರ ಒಂದು ಹೆಲ್ಪ್ ಕೇಳ್ತೀನಿ, ಮೊಬೈಲ್ ಕೊಡಿ ಸ್ವಲ್ಪ ಕಾಲ್ ಮಾಡ್ತೀನಿ ಅಂತ ಅವ್ರು ಮೊಬೈಲ್ ಕೊಡ್ತಾರೆ. ಪ್ರಕರಣದ ಬಗ್ಗೆ ಅಂದ್ರೆ ಆರೋಪಿತರು ಯಾರಿದ್ದಾರೆ ಅವರನ್ನ ಬಂಧಿಸೋದಿಕ್ಕೆ ಸಾಕಷ್ಟು ಬಲೆ ಬೀಸಿದ್ದಾರೆ. ಆದ್ರೆ ಒಂದು ವಿಚಾರ ಏನಂತಂದ್ರೆ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿನಲ್ಲಿ ಈ ಹಿಂದೆ ಸಾಕಷ್ಟು ಪ್ರಕರಣಗಳು ದರೋಡೆ ಆಗ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಆ ದರೋಡೆ ಪ್ರಕರಣಗಳು ಕಡಿಮೆ ಆಗಿತ್ತು. ಆದ್ರೆ ಈಗ ಈ ಒಂದು ಪ್ರಕರಣ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸೊ ಇನ್ನು ಮುಂದೆ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿನಲ್ಲಿ ಸಂಚಾರ ಮಾಡುವಂತವ್ರು ಸ್ವಲ್ಪ ಹುಷಾರಾಗಿ ಎಚ್ಚರಿಕೆಯಿಂದನೇ ಸಂಚಾರವನ್ನ ಮಾಡ್ಬೇಕಾಗತ್ತೆ. ಹೆದ್ದಾರಿನಲ್ಲಿ ಎಲ್ಲೂ ಕೂಡ ವಾಹನವನ್ನ ನಿಲ್ಲಿಸುವಂತ ಕೆಲಸವನ್ನ ಮಾಡಬಾರದು ಅಂತ ಹೇಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.